ಶ್ರೀ ನುಲಿಯ ಚಂದಯ್ಯನವರ 918ನೇ ಜಯಂತಿ ಕಾರ್ಯಕ್ರಮ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ತರೀಕೆರೆ ಆಡಳಿತ ಸೌಧ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಶ್ರೀ ನುಲಿಯ ಚಂದಯ್ಯನವರ ಜಯಂತಿ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಎಸ್ಸಿ ಎಸ್ಟಿ ಅಲೆಮಾರಿ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ನಿಗಮದ ಜಿಲ್ಲಾ ಸಮಿತಿಯ ಸದಸ್ಯರಾದ ಹೊಸಳ್ಳಿ ತಿಪ್ಪೇಶ್ ನುಲಿಯ ಚಂದಯ್ಯನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದ ಅವರು 12ನೇ ಶತಮಾನದಲ್ಲಿ ವಚನ ಸಾಹಿತ್ಯಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡಿ ಸಮಾಜ ಸೇವೆ ಮಾಡಿದ್ರು. ಭಾಷೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ. ಲಿಂಗನಿಷ್ಠೆಗಿಂತ ಕಾಯಕ ನಿಷ್ಠೆ ಮೇಲು ಎಂದು ಸಾರಿದ್ದು ತಮ್ಮಲ್ಲಿರುವ ಮೂಢ ನಂಬಿಕೆಗಳಿಗೆ ಜೋತು ಬೀಳದೆ ಆಧುನಿಕ ಭಾರತದ ನಿರ್ಮಾಣಕ್ಕೆ ಪ್ರಾಮುಖ್ಯತೆ ನೀಡಬೇಕು ಎಂದು ಹೇಳಿದ್ರು. ಕಾಯಕಯೋಗಿ ದಾಸೋಹ ಶ್ರೇಷ್ಠ ವಚನಕಾರರು ಆದ ಶ್ರೀ ನುಲಿಯ ಚಂದಯ್ಯನವರು ತರೀಕೆರೆ ತಾಲೂಕು ನಂದಿ ಗ್ರಾಮದಲ್ಲಿ ಕಾಯಕ ಮಾಡಿ ದಾಸೋಹವನ್ನ ನಡೆಸುತ್ತಿದ್ದರು. ಅದರಂತೆ ಪ್ರತಿ ವರ್ಷ ಶ್ರೀ ನುಲಿಯ ಚಂದಯ್ಯನವರ ದಾಸೋಹ ಜಾತ್ರೆ ಕಾರ್ಯವನ್ನ ನಡೆಯುತ್ತಾ ಬಂದಿದೆ ಎಂದು ತಿಳಿಸಿದ್ರು. ಇನ್ನು ಈ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ವಿಶ್ವಜಿತ್ ಮೆಹತಾ, ಕಂದಾಯ ನಿರೀಕ್ಷಕರಾದ ನಟರಾಜ್, ರಮೇಶ್, ಉಪ ತಹಸೀಲ್ದಾರ್ ಗೌತಮಿ ಹಾಗೂ ಸಿಬ್ಬಂದಿ ವರ್ಗದವರು ಭಾಗಿಯಾಗಿದ್ದರು. ವರದಿ ಪ್ರದೀಪ್ HE, ಪ್ರಜಾಪವರ್ ಟಿವಿ, ತರೀಕೆರೆ. ಜಯಂತಿ ಕಾಯಕರಾಗಿ ವಿಜಯಚಂದ್ರಯ್ಯನವರು 12ನೇ ಶತಮಾನದಲ್ಲಿ ಅಕ್ಕನಾಗನಂಬಿಕೆ ಮತ್ತು ಬಸವಣ್ಣ ಇವರಲ್ಲಿ ಜೊತೆಯಲ್ಲಿದ್ದಂಥದ್ದು, ಗರಡಿಯಲ್ಲಿದ್ದಂಥವ್ರು. ಅಕ್ಕನಾಗನಂಬಿಕೆ ಇಲ್ಲೇ ತರೀಕೆರೆ ಹೋಗಂತಾರೆ. ಅವರು ಇದೇ ಲಿಂಗಡಿ ಹೋಬಳಿ ನಂದಿ ಹೊಸಳ್ಳಿ ಗ್ರಾಮದಲ್ಲಿ ಬಂದು ಅವರು ಕಾಯಕ ಮಾಡ್ತಾರೆ. ಹಂಗಾಗಿ ನಾವು ತರೀಕೆರೆಯಲ್ಲಿ ತಾಲೂಕಾಡಳಿತ ಚಿಕ್ಕಮಗಳೂರು ಜಿಲ್ಲೆ ನಮ್ಮ ನುಲಿಚಂದ್ರಯ್ಯನವರೆಲ್ಲ ಓಡಾಡಿರೋದ್ರಿಂದ ನಾವು ಇನ್ನೂ ಹೆಚ್ಚಿನ ವಿಜೃಂಭಣೆಯಾಗಿ ಮಾಡುವ ಕಾರ್ಯಕ್ರಮನ ಪ್ರತಿ 4 ವರ್ಷದಂತೆ ನಾವು ಹೊರಗಡೆ ಮಾಡ್ತಾ ಇದ್ದೀವಿ. ಹೊರಗಡೆ ಕಾರ್ಯಕ್ರಮ ಮಾಡಿ ಅತಿಥಿಗಳು ಕರೆದಿ ಅವ್ರನ್ನ ಪ್ರಸ್ತುತ ಇವತ್ತಿನ ಸಮಾಜಕ್ಕೆ ಅವರು ಮಾದರಿಯಾದಂಥವ್ರು. ಬಸವಣ್ಣ ಕಾಲದಲ್ಲಿ ನಮ್ಮ ಸಮಾಜದಲ್ಲಿ ಕೆಳ ಸ್ತರದಲ್ಲಿರ್ತಕ್ಕಂಥ ಎಲ್ಲರೂ ಇದ್ರು. ಅದರಲ್ಲಿ ನುಲಿಚಂದ್ರಯ್ಯನವರು ನಮ್ಮ ಸಮಾಜದ ಒಬ್ಬ ಗುರುಗಳ ತಿಲಕ ಅಂತ ಹೇಳಕ್ಕೆ ನಮಗೆ ಖುಷಿ ಆಗುತ್ತೆ. 12ನೇ ಶತಮಾನದಲ್ಲಿ ನಮ್ಮ ಇದೇ ವಿಗ್ರಹ ಅನ್ನೋದು ಅವ್ರದ್ದು 46 ವಚನಗಳಿದೆ. ಅದರಲ್ಲಿ ವಚನಗಳು ಬಹಳ ಸರ್ವಶ್ರೇಷ್ಠವಾದ ವಚನಗಳು. ಅದರ ಒಂದು ಸಣ್ಣ ವಚನ ಕೇಳಬೇಕು ಅಂದ್ರೆ ಕಾರ್ಯ ಸೊಪ್ಪಾದರೂ ಸರಿಯೇ ಲಿಂಗಾರ್ಪಿತ ಅಂದ್ರೆ ಕಾಯಕದಿಂದ ಬಂದದ್ದು. ಕಾಡಿನ ಸೊಪ್ಪಾದ್ರೂ ಸಹ ಲಿಂಗಾರ್ಪಿತ ಆಗುತ್ತೆ. ಅನ್ಯರನ್ನು ಕಾಡಿಸಿ ಬೇಡಿಸಿ ಕುಂದಿಸಿ ಕೊರಗಿಸಿದಂಥದ್ದು ಯಾವುದು ಅರ್ಪಿತ ಲಿಂಗಾರ್ಪಿತ ಅಲ್ಲ ಅನ್ನೋದು ಅವತ್ತಿನ ಕಾಲದಲ್ಲೇ ಹೇಳೇ ಇದೆ. ಇವತ್ತು ಪ್ರಸ್ತುತ ಭ್ರಷ್ಟ ಅಧಿಕಾರಿಗಳಿಗೆ ಮತ್ತೆ ಭ್ರಷ್ಟ ರಾಜಕಾರಣಿಗಳಿಗೆ ಭ್ರಷ್ಟ ಸಾರ್ವಜನಿಕರಿಗೆ ಅದು ಮಾದರಿ ಆಗಂತ ಮಾತು. ಅಂತ ಮಾತು ಅವತ್ತೇ ನಾವು ಶ್ರೇಷ್ಠವಾಗಿರ್ಬೇಕು ಅನ್ನೋದು ಅವರು ಸಾರಿ ಹೋಗಿದ್ದಾರೆ. ಅದ್ರದ್ದು ಒಂದು ನಿದರ್ಶನ ಹೇಗಪ್ಪ ಅಂದ್ರೆ ಕಾಯಕ ಅವರು ಶ್ರೇಷ್ಠವಾಗಿ ಮಾಡ್ಕೊಂಡ್ಬಂದಂಥವ್ರು. ಅವರು ಹುಲ್ಲ ತಂದ್ಬಿಟ್ಟು ಕಾಡಲ್ಲಿ ಈಚಿನ ಗಿಡದ ಇದನ್ನ ತಂದ್ಬಿಟ್ಟು ಪುಟ್ಟಿ ಎಳೆಯೋದು ಮತ್ತೆ ಇದು ಹಗ್ಗ ಮಾಡೋದು ಮಾಡ್ತಿದ್ರು. ಅವರು ನದಿಗೆ ಹೋಗಿ ಅದನ್ನ ನೆನಾಕ್ಬಿಟ್ಟು ಆ ಹುಲ್ನ ಮೆದೆ ಹುಲ್ಲು ನೆನಾಕ್ಬಿಟ್ಟು ಹಗ್ಗ ಮಾಡೋ ಸಂದರ್ಭದಲ್ಲಿ ಲಿಂಗ ಬಿದ್ದೋಗುತ್ತೆ ನೀರಲ್ಲಿ. ಅವಾಗ ಲಿಂಗ ಬಿದ್ದೋದಾಗ ಸಮಾಜದಲ್ಲೆಲ್ಲ ಲಿಂಗ ಬಿಟ್ಟು ನುಲಿಚಂದ್ರಯ್ಯನವರು ಓಡಾಡ್ತಿದ್ದಾರೆ ಅಂತ ಹೇಳಿ ಮಂಟಪಕ್ಕೆ ಸುದ್ದಿ ಹೋಗುತ್ತೆ. ಅನುಭವ ಮಂಟಪ ಸುದ್ದಿ ಹೋದಾಗ ಲಿಂಗಯ್ಯ ನೀನು ಚೆನ್ನಯ್ಯ ನೀನು ಲಿಂಗ ಬಿಟ್ಟು ಯಾಕೋ ಅಂಗದಿಂದ ಲಿಂಗ ನಿಮ್ಗೆ ತಪ್ಪಿದೆ ಅಂತ ಸಾರ್ವಜನಿಕರು ಮಾತಾಡ್ತಾರೆ. ನೀವು ಕಟ್ಕೋಬೇಕು ಅಂತ ಅಂದಾಗ ನಾನು ಕೆಲಸ ನಮ್ಗೆ ಇಂಪಾರ್ಟೆಂಟ್ ಆಗಿತ್ತು. ನಾನು ಲಿಂಗ ನಾನು ಬಿಟ್ಟೋಗು ಅಂತ ಹೇಳಿಲ್ಲ. ಆದ್ರೂ ಅದು ಲಿಂಗಪ್ಪ ಬಿಟ್ಟೋ ಇರೋದ್ರಿಂದ ನಾನು ಮತ್ ಕಟ್ಕೊಳ್ಳಾರೆ, ನನ್ನ ಕೆಲಸದಲ್ಲಿ ನಾನು ತಲೆನೋವಾಗಿದ್ದೆ ಅಂತ ನುಲಿಚಂದ್ರಯ್ಯನವರು ಹೇಳ್ತಾರೆ. ಅಂದ್ರೆ ಅವ್ರ ಕಾಯಕ ಬಹಳ ನಿಷ್ಠೆಯಿಂದ ಇತ್ತು ಅಂತ ಹೇಳಿ ಅವಾಗ ಅಲ್ಲೆಲ್ಲ ಚರ್ಚೆ ಆಯ್ತು. ಕಟ್ಕೊಳ್ಳೇಬೇಕು ಅಂತ ಆದಾಗ ಆ ಲಿಂಗಕ್ಕೆ ಚಂದ್ರಯ್ಯನವರು ಒಂದು ಟಾಸ್ಕ್ ಕೊಡ್ತಾರೆ. ಒಂದು ಕೊಟ್ಬಿಟ್ಟು ನಾವು ಮಾಡಿರೋ ಹಗ್ಗನ ನೀವು ಮಾರ್ಕೊಂಡ್ಬರ್ಬೇಕು. ಆ ಮಾರ್ಕೊಂಬಂದಿದ್ರಲ್ಲಿ ದಾಸೋಹ ಮಾಡ್ತಿದ್ರು. ಅದು ಹಗ್ಗ ಮಾರಿದ್ರಾಗೆ ದಾಸೋಹ ಮಾಡ್ತಿದ್ರು. ಮಾರ್ಕೊಂಬರಕ್ಕೆ ಆ ಲಿಂಗ ಪರಮಾತ್ಮ ಹೋದಾಗ ಆ ಹಗ್ಗನೆಲ್ಲ ಮಾರಿ ಹೆಚ್ಚಿನ ದುಡ್ಡು ತಂದು ನುಲಿಚಂದ್ರಯ್ಯನವ್ರಿಗೆ ಕೊಡ್ತಾರೆ. ಅವಾಗ ನುಲಿಚಂದ್ರಯ್ಯನವರು ನಾನು ಮಾರ್ತಿದ್ದು ನಾನು ಹಗ್ಗ ಕಡಿಮೆ ರೇಟು ಅಂದ್ರೆ ನನ್ನ ಶ್ರಮಕ್ಕೆ ತಕ್ಕನಾಗೆ ಹಗ್ಗ ಮಾರ್ತಿದ್ದೆ, ನೀವು ತುಂಬಾ ಲಾಭ ತಂದಿದ್ದೀರಾ, ಇದು ನನಗೆ ಬೇಡ ಅಂತ ಹೇಳಿ ಉಳಿದಿದ್ದು ದುಡ್ಡು ವಾಪಸ್ ಕೊಟ್ಟು ಅದನ್ನ ಅನುಭವ ಮಂಟಪದಲ್ಲಿ ಶ್ರೇಷ್ಠರಾದರು. ಹಾಗಾಗಿ ನಮ್ಮ ತರೀಕೆರೆ ತಾಲೂಕಲ್ಲಿ ಈ ನೆಲದಲ್ಲಿ ಓಡಾಡಿದಂತ ಪುಣ್ಯಾತ್ಮರು 12ನೇ ಶತಮಾನದಲ್ಲಿ ನಮ್ಮ ತರೀಕೆರೆ ತಾಲೂಕಲ್ಲಿ ನೆಲೆಸಿದ್ರು, ಇವರೆಲ್ಲ ದಾಸೋಹ ಮಾಡಿದ್ರು ಅನ್ನೋ ಉದ್ದೇಶಕ್ಕೆ ನಮ್ಮ ತರೀಕೆರೆ ತಾಲೂಕಾಡಳಿತ ಮುಂದಿನ ದಿನಗಳಲ್ಲಾದ್ರೂ ನಮ್ಮೂರ ಒಬ್ಬ ವಚನಕಾರರು ಸರ್ವಶ್ರೇಷ್ಠ ಕಾಯಕಯೋಗಿ ಅನ್ನೋದು ಮನಗಂಡು ಇಲ್ಲಿ ಎಲ್ಲ ಸಿಬ್ಬಂದಿಗಳು ಮುಂದಿನ ದಿನ ಎಲ್ಲರೂ ಪಾಲ್ಗೊಂಡು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮನ ನೆರವೇರಿಸೋಣ. ಮತ್ತು ಇದೇ ತಿಂಗಳಲ್ಲಿ ನಾವು ತಾಲೂಕಾಡಳಿತನೂ ಆಹ್ವಾನ ಮಾಡ್ತೀವಿ ಮತ್ತು ರಾಜ್ಯ ಮುಖಂಡರುಗಳು ಬರಲಿದ್ದಾರೆ, ಜಿಲ್ಲಾ ಮುಖಂಡರುಗಳು ಬರೆಯೋದ್ರಿಂದ ಸಮಾಜದ ಒಂದು ಹಿರಿಯರು ಬರಲಿದ್ದಾರೆ.
ಬಂದಿದ್ದಾರೆ. ಒಳ್ಳೆ ಕಾರ್ಯಕ್ರಮ ಮಾಡ್ತೇವೆ ತಾವೆಲ್ಲರೂ ಒಂದು ಸಹಕರಿಸಬೇಕಾಗಿ ಕೇಳ್ಕೊಂತೀನಿ. ಜೈ ನುಲೆ ಚಂದಯ್ಯ. ಮಾತಾಡೋಕೆ ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲ ಒಂದು ಸ್ಥಾನ ಮಾತಾಡಿಸ್ತೀನಿ.